ರಮೇಶ್ ಅಂತ, ನಾನು ಸಾಮಾಜಿಕ ಕಾರ್ಯಕರ್ತ. ನಾನಿವತ್ತು ಈ ತಮ್ಮಲ್ಲಿ ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ರಾಮಮೂರ್ತಿ ನಗರ KR ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ರಾಮಮೂರ್ತಿ ನಗರ ಶಾಂತಿ ಲೇಔಟ್ ಕೋದೇನಹಳ್ಳಿ ಸರ್ವೆ ನಂಬರ್ 27ರಲ್ಲಿ ಒಂದು ಕೆರೆ ಇರುತ್ತೆ. ಆ ಕೆರೆನ ಕೆಲವೊಂದು ರಾಜಕಾರಣಿಗಳ ಪ್ರಭಾವದಿಂದ ಸ್ಥಳೀಯ ಕಾರ್ಪೊರೇಟ್ರು ಮತ್ತು ಈ ಕೇಶವ್ ಪಾಟೀಲ್ ಅಂತೇಳ್ಬಿಟ್ಟು ಏನಿದ್ದಾರೆ ಈ ಕೇಶವ್ ಪಾಟೀಲ್ ಅಂಡ್ ಪಟಾಲಂ ಟೀಮ್ ಇವರೆಲ್ಲ ಸೇರಿಬಿಟ್ಟು ಏನು ಮಾಡ್ತಾರೆ, ಈ ಕೆರೆಯಿಂದ ಜನಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರುವಂಥ ಕೆರೆಯನ್ನು ಟೋಟಲಾಗಿ ಮುಚ್ಚಿಬಿಡ್ತಾರೆ. ಎಲ್ಲ ಮಣ್ಣೆಲ್ಲ ಹಾಕಿ ಅದನ್ನು ನೀಟಾಗಿ ಲೆವೆಲ್ ಮಾಡಿ ಒತ್ತುವರಿ ಮಾಡಿ ಮುಚ್ಚಾಕ್ಬಿಡ್ತಾರೆ. ಮುಚ್ಚಾಕ್ಬಿಟ್ಟಿದ್ದಾದಮೇಲೆ ಇದರಲ್ಲಿ ಸಂತೆ ಮಾಡೋಣ ಅಂತೇಳ್ಬಿಟ್ಟು ಸಂತೆ ಮಾಡೋದಕ್ಕೆ ವ್ಯವಸ್ಥಿತವಾಗಿ ಸಂಚು ಮಾಡಿರ್ತಾರೆ. ಅದೇ ಪ್ರಕಾರ ಸಂತೆ ಮಾಡ್ತಾರೆ. ಅರ್ಧ ಸಂತೆ ಮಾಡಿದ್ದಾರೆ, ಇನ್ನು ಅರ್ಧ ಬೇರೆಯವರು ಅವರು ಇವರು ಪ್ರಭಾವಿಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ ಕೆರೆನ. ಇದಾದಮೇಲೆ ಸಂತೆ ಮಾಡಿಬಿಡ್ತಾರೆ. ವ್ಯಾಪಾರಿಗಳೆಲ್ಲ ಚೆನ್ನಾಗಿ ಜನ ಎಲ್ಲ ಸೇರ್ತಾ ಇರ್ತಾರೆ. ಹೀಗಾಗಿ ಅಲ್ಲಿ ಸಂತೆನ ನಾವು ಅಭಿವೃದ್ಧಿ ಮಾಡ್ತೀವಿ, ಅಲ್ಲೇನು CC ಕ್ಯಾಮ್ರಾ ಅಳವಡಿಕೆ ಮಾಡ್ತೀವಿ, ಸಿಮೆಂಟ್ ಕಾಂಕ್ರೀಟು ಸ್ಲ್ಯಾಬ್ಸ್ ಹಾಕ್ತೀವಿ, ಮತ್ತು ದೊಡ್ಡ ಮಾರ್ಕೆಟ್ ರೀತಿಯಲ್ಲಿ ದೊಡ್ಡ ದೊಡ್ಡ ಶೀಟ್ಸ್ ಎಲ್ಲ ಹಾಕಿ ಪಿಲ್ಲರ್ಸ್ ಹಾಕಿ ಮಳೆ ಬಿದ್ದರೇನು ಜನಗಳಿಗೆ ವ್ಯಾಪಾರಿಗಳಿಗೆ ಅನುಕೂಲ ಆಗೋ ಥರ, ಏನೂ ತೊಂದರೆ ಆಗದಿರೋ ಥರ, ಬಿಸಿಲೆಲ್ಲ ಬೀಳ್ದಿರೋ ಥರ ದೊಡ್ಡದಾಗಿ ನಾವು ಶೀಟ್ಸ್ ಎಲ್ಲ ಹಾಕಿ ಕಾಮಗಾರಿ ಅಭಿವೃದ್ಧಿ ಮಾಡ್ತೀವಿ. ಆಮೇಲೆ ಐಮಾಸ್ ಲೈಟ್ ಹಾಕ್ಸ್ತೀವಿ, ಮತ್ತು ಕಾಂಪೌಂಡ್ ನಿರ್ಮಾಣ ಮಾಡ್ತೀವಿ, ಮತ್ತು ಟಾಯ್ಲೆಟ್ಟು ಈ ಶೌಚಾಲಯ ಮಾಡ್ತೀವಿ ಅಂಥೇಳಿ ಇನ್ನೂ ಪಿಲ್ಲರ್ಸು ಈ ಕಾಂಕ್ರೀಟ್ ಪಿಲ್ಲರ್ಸು ಎಲ್ಲ ಮಾಡಿಬಿಟ್ಟು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳ್ಬಿಟ್ಟು ಸ್ಥಳೀಯ ಕಾರ್ಪೊರೇಟ್ರು ಮತ್ತು ಇವರು ಏನು ಕೇಶವ್ ಪಾಟೀಲ್ ಇವರೆಲ್ಲ ಸೇರಿಬಿಟ್ಟು 12 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಕೊತಾರೆ BBMP ಅಂತ. ಇದು 12 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಕೊಂಡು 4 ಕೋಟಿ ರೂಪಾಯಿನ ಆಲ್ರೆಡಿ ಕ್ಲೈಮ್ ಮಾಡ್ಕೊಂಡು ತೊಗೊಂಡು ಗುಳುಂ ಸಹ ಮಾಡಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಎಲ್ಲ ಕಸ ತುಂಬಿರೋಂಥ ಜಾಗ ಬಿಟ್ಟರೆ ಅಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿರೋದ್ರ ಬಗ್ಗೆ ಕಂಡುಬಂದಿರೋದಿಲ್ಲ. ಮತ್ತು ನಾವು ಅಲ್ಲಿ ಸ್ಥಳೀಯರನ್ನು ವಿಚಾರಿಸ್ತೀವಿ, ಮತ್ತು BBMP ದಾಖಲೆಗಳಲ್ಲಿನೂ ಸಹ ಎಲ್ಲ ಪರಿಶೀಲಿಸ್ತೀವಿ. ಯಾವುದೇ ರೀತಿ ಇವತ್ತವರೆಗೂ 1 ರೂಪಾಯಿನಷ್ಟನ್ನು ಕಾಮಗಾರಿಗಳು ಮಾಡಿಲ್ಲ. 12 ಕೋಟಿ ರೂಪಾಯಿ ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಹಂಗಾಗಿ ಈ ಕೇಸನ್ನ ನಾವು ತಗೊಂಡು ಲೋಕಾಯುಕ್ತಕ್ಕೆ ಈಗಾಗಲೇ ದೂರನ ಕೊಟ್ಟಿದ್ದೀವಿ. ಲೋಕಾಯುಕ್ತ ಕಚೇರಿಯಲ್ಲಿ ತನಿಖೆ ನಡೀತಾ ಇದೆ. ನೋಟಿಸು ಸಹ ಅವ್ರಿಗೆ ಆಗಿದೆ ಅಂತ ಒಂದು ಮಾಹಿತಿ ಬಂದಿದೆ. ಈ ಥರ ಇದೆ. ಇದು ದೊಡ್ಡ ಭ್ರಷ್ಟಾಚಾರ. ಇನ್ನು ಇದನ್ನು ಈ ಕೆರೆನ ಉಳಿಸ್ಬೇಕಾಗಿದೆ, ಮತ್ತು ಇದರಲ್ಲಿ ಯಾರ್ಯಾರು ಶಾಮೀಲಾಗಿದೆ ಇವ್ರ ಮೇಲೆ ಎಲ್ಲನೂ ಕ್ರಿಮಿನಲ್ ಕೇಸ್ ಹಾಕಬೇಕಾಗಿದೆ. ಭ್ರಷ್ಟಾಚಾರದ ಏನು ಆ್ಯಕ್ಟ್ ಇದೆ ಅದರಲ್ಲಿ ಅದನ್ನೆಲ್ಲನೂ ನಾವು ಫಾಲೋಅಪ್ ಮಾಡಿ ಈ ಒಂದು ಅಕ್ರಮನ ಬಯಲಿಗೆ ತೊಗೊಂಡು ಬರೋವಂಥ ಪ್ರಯತ್ನ, ಮತ್ತು ಈ ಸಾರ್ವಜನಿಕ ಹಣ ಏನಿದೆ ಇದು ಮತ್ತೆ ಸದ್ಬಳಕೆ ಆಗಬೇಕು. ಅವರು ವಾಪಸ್ಸು ಗುಳುಂ ಸಹ ಮಾಡಿರೋದನ್ನ ಮತ್ತೆ ವಾಪಸ್ಸು ತರಿಸ್ಬೇಕು ಆಚೆಗೆ ಅಂತೇಳಿ, ಮತ್ತು ಅಲ್ಲಿ ಅಭಿವೃದ್ಧಿ ಮಾಡಿಸ್ಬೇಕು. ಈ ದುಡ್ಡನ್ನು ಸರ್ಕಾರಕ್ಕೆ ಬಳಕೆ ಮಾಡ್ಕೊಬೇಕು ಅಂತೇಳಿ ನಾವೊಂದು ಹೋರಾಟನ ಮಾಡ್ತಾಯಿದ್ದೀವಿ ಸರ್. ಕೇಶವ್ ಪಾಟೀಲ್ ಇವರು ಹೇಳಿರೋ ಪ್ರಕಾರ, ಇವರೇ ನಮ್ಗೆ ಹೇಳಿರೋ ಪ್ರಕಾರ ಸಾಕ್ಷಿನೂ ನಮ್ಮ ಹತ್ರ ಇದೆ. 13% ಸ್ಥಳೀಯ ಕಾರ್ಪೊರೇಟ್ರಿಗೆ ನಾವು ಕೊಟ್ಟಿದ್ದೀವಿ ಸರ್ ಅಂತೇಳಿ ಒಪ್ಕೊಂಡಿದ್ದಾರೆ, ಹೇಳಿದ್ದಾರೆ. ನಾವು ಕ್ರಾಸ್ ಚೆಕ್ ಮಾಡಿದಾಗ ನಿಜ ಅಂತಲೂ ನಮ್ಗೆ ಗೊತ್ತಾಗಿದೆ. ಆದರೆ ಅಷ್ಟು ಕಮಿಷನ್ ಕೊಟ್ಟರು ಇದೇನು ಕಾಮಗಾರಿ ಅಂತೂ 1 ರೂಪಾಯಿ ಆಗಿಲ್ಲ. ಏನು ಮಾಡಿದ್ದಾರೆ ದುಡ್ಡನ್ನೆಲ್ಲ ಯಾರಿಗೆ ಹೋಗಿದೆ, ಯಾರ ಹತ್ರ ಇದೆ, ಏನು ಯಾವ ಥರ ಇದನ್ನು ಇದು ಮಾಡ್ಕೊಂಡಿದ್ದಾರೆ, ಏನೋ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಕಾಮಗಾರಿ ಆಗಿಲ್ಲ ನೋಡಿ. ಆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀವಿ. ಯಾವುದೇ ರೀತಿ ಕಾಮಗಾರಿ ಆಗಲಿ ಏನಿಲ್ಲ, ಡೆವಲಪ್ ಏನೂ ಮಾಡಿಲ್ಲ. ಜನಕ್ಕೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಈ ಸಂತೆ ಬಗ್ಗೆ ಈ ಥರ ಕಾಮಗಾರಿಗೆ ದುಡ್ಡು ಈ ಥರ 12 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ, ತೊಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಅದ್ರ ಬಗ್ಗೆ ಜನಕ್ಕೂ ಸಾರ್ವಜನಿಕರಿಗೂ ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಬಟ್ ಒಳಗಡೆ ದಾಖಲೆಗಳಲ್ಲಿ ಮಾತ್ರ ಕಾಮಗಾರಿ ಆಗಿದೆ. ಸ್ಥಳೀಯವಾಗಿ ಕಾಮಗಾರಿ ಯಾವುದೇ ರೀತಿ ಕಾಮಗಾರಿ 1 ರೂಪಾಯಿ ಕಾಮಗಾರಿ ಆಗಿಲ್ಲ. ಒಂದು ಜೀವಂತ ಕೆರೆನ ಸಮ್ಮರಲ್ಲಿ ಬೇಸಿಗೆನಲ್ಲಿ ನೀರು ಇರೋದಿಲ್ಲ, ಮಳೆಗಾಲದಲ್ಲಿ ನೀರು ಬರುತ್ತೆ. ನೀರಿಲ್ಲ, ಡ್ರೈ ಆಗಿದೆ ಅಂತೇಳ್ಬಿಟ್ಟು ಇವರು ಏನು ಸೊಳ್ಳೆ ಕಟ್ಟ ಅದು ಇದು ಅಂತ ಹೇಳ್ತಾರೆ ಅಂತೇಳ್ಬಿಟ್ಟು MLA ಸಪೋರ್ಟ್ ಇಲ್ದಿರ ಅಷ್ಟೊಂದು ಈಸಿಯಾಗಿ ಅಷ್ಟು ದೊಡ್ಡ ಕೆರೆನ ಮುಚ್ಚೋಕ್ಕಾಗಲ್ಲ. ಎಲ್ಲ ಪ್ರಭಾವ ಬೀರಿನೇ ಈ ಕೆರೆನ ಮುಚ್ಚಿಬಿಟ್ಟು ಗುಳುಂ ಸಹ ಮಾಡಿದ್ದಾರೆ. ಅದರಲ್ಲಿ ಸಂತೆ ಅಂತ ಹೇಳ್ತಾ ಇದ್ದಾರೆ. ಸಂತೆ ಬಿಟ್ಟು ಇನ್ನೂ ಒಂದಷ್ಟು ಪ್ರೈವೇಟ್ನವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸಂತೆಗೆ ಸ್ವಲ್ಪ ಜಾಗನ ಮಾತ್ರ ಸಂತೆಗೆ ಬಿಟ್ಬಿಟ್ಟು ಉಳಿಕೆ ಜಾಗನೆಲ್ಲ ಪ್ರೈವೇಟ್ನವರು ಖಾಸಗಿಯವರು ಒತ್ತುವರಿ ಮಾಡಿಕೊಂಡು ಅದನ್ನು ಮಾರಾಟಗಳು ಮಾಡಿಕೊಂಡು ಅದು ಬೇರೆ ದೊಡ್ಡ ಸ್ಕ್ಯಾಮ್ ನಡೆದಿದೆ. ಅದು ಇದನ್ನು ಸ್ಥಳೀಯ MLAಗೆ ಗಮನಕ್ಕೆ ತಂದಿದ್ದೀರಾ ಹೇಗೆ ಸರ್? ಇಲ್ಲ, ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಏನಿದೆಯೋ ಅವ್ರು ತನಿಖೆ ನಡೆಸಲಿ ಅಂತೇಳಿ ನಾವು ಇದು ಮಾಡಿದ್ದೀವಿ ಸರ್. ಸ್ಥಳೀಯಲ್ಲಿ ರಾಜಕಾರಣಿಗಳ ಹತ್ರ ನಾವು ಅವ್ರ ಗಮನಕ್ಕೆ ತಗೊಂಬರೋದು ವೇಸ್ಟ್. ಅವರೇ
ಅವರೇ ಮಾಡಿರೋಂಥದ್ದು ಇದು, ಒತ್ತುವರಿ ಮಾಡಿ ಅವರೇ ಗುಳುಂ ಸಹ ಮಾಡಿದ್ರು. ಅವ್ರ ಹತ್ರ ನ್ಯಾಯ ಕೇಳಿದ್ರೆ ನಮಗೆ ಅದು ನ್ಯಾಯ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟಿದ್ದೀವಿ. ಇನ್ನು ಇದನ್ನು ನಾವು ಫಾಲೋಅಪ್ ಮಾಡ್ತೀವಿ, ಫಾಲೋಅಪ್ ಮಾಡಿ ಇದು ಅಂತ್ಯ ಕಾಣಿಸ್ತೀವಿ, ಇದರಲ್ಲಿ ನಾವು ಜಯಗಳಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಸರ್, ಈಗ ಸಂತೆ ಸ್ಥಿತಿ ಯಾವ ಥರ ಇದೆ? ಏನಾದರೂ ಅಲ್ಲಿ ಕೆಳಗಡೆ ಈಗ ಸಂತೆ ಮಾಡೋರಿಗೆ ಏನಾದ್ರು ಕೂಡಲಿಕ್ಕೆ ವ್ಯವಸ್ಥಿತವಾದ ಜಾಗ ಇದೆಯಾ, ಹೇಗಿದೆ? ಯಾವುದು ಜಾಗ ಇಲ್ಲ ಸ್ವಾಮಿ, ಒಂದು ವ್ಯವಸ್ಥಿತವಾದ ಜಾಗನೂ ಇಲ್ಲ. ಅಟ್ಲೀಸ್ಟ್ ಒಂದು ಏನಿಲ್ಲ, ಸುಮ್ಮನೆ ಕಸ ತಗೊಬಂದು ಸುರಿದಿದ್ದಾರಲ್ಲಿ, ಅಷ್ಟು ಬಿಟ್ಟರೆ ಆ ಬೈಲಲ್ಲಿ ಯಾವುದೇ ರೀತಿ ₹1 ಅಲ್ಲಿ 1 ಪೈಸಾ ಅಷ್ಟು ಕಾಮಗಾರಿ ಆಗಲಿ ಅವ್ರಿಗೆ ಏನೋ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ.